ಹಾಯ್, ಹೇಗಿದ್ದೀರಾ ನೀವೆಲ್ಲರೂ? ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದೆ, ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಪಾಯಸ ಮಾಡ್ತಾಯಿದ್ದೆ, ಹಾಗಾಗಿ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿನ ನೆನೆಸಿಡ್ತಾ ಇದ್ದೀನಿ. ಮೊದಲಿಗೆ 3 ರಿಂದ 4 ಅವರ್ ನೆನಿಬೇಕು. ಹಾಗಾಗಿ ಈಗ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ, ಬನ್ನಿ. ಓಕೆ ಗೈಸ್, ಇವಾಗ ಅದು ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನೆನೆಸಿಟ್ಟಿದ್ನಲ್ವ ನಾನು, ಇದು ಸಬ್ಬಕ್ಕಿ ನೆನೆಸಿಟ್ಟಿದ್ದೆ. ಹಾಗಾಗಿ ಅದು ನೆಂದಿದೆ ಎಲ್ಲ ಫುಲ್ ಚೆನ್ನಾಗಿ ಸಾಫ್ಟಾಗಿ. ಈಗ ಪಾಯಸ ಮಾಡೋಣ ಅಂತ ಏನು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ನಾನು ಇಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಗೋಡಂಬಿ, ಹಾಗೆ ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ. ಇದು ಗೋಡಂಬಿ ಮತ್ತು ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ಏಕೆಂದರೆ ನಾವು ತುಪ್ಪದಲ್ಲಿ ಫ್ರೈ ಮಾಡ್ತೀವಲ್ವ, ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ತಿನ್ನಬೇಕಾದ್ರೆ ಚೆನ್ನಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಳ್ತೀನಿ ಈ ಥರ. ಸ್ವಲ್ಪ ಇಷ್ಟಿಷ್ಟು ಚಿಕ್ಕದಾಗಾದರೆ ಸಾಕು. ಫುಲ್ ಈ ಥರ ದಪ್ಪ ಹಾಕಿದ್ರೆ ಏನು ಗೊತ್ತಾ, ಅಷ್ಟು ಚೆನ್ನಾಗಿ ಫ್ರೈ ಆಗಲ್ಲ. ಹಾಗಾಗಿ ಹಸಿನೇ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಇದೇ ಥರ ಬಾದಾಮಿನೂ ಕೂಡ ಕಟ್ ಮಾಡಿಕೊಂಡ್ರೆ ಆಯಿತು. ಈ ಥರ ನೋಡಿ, ಎಷ್ಟು ಸ್ಮೂತಾಗಿ ಕಟ್ ಆಗುತ್ತೆ. ಈ ಥರ ಎಲ್ಲನೂ ಕಟ್ ಮಾಡ್ಕೊಡ್ತೀನಿ ನಾನು. ಕಟ್ ಮಾಡಿ ರೆಡಿ ಮಾಡ್ಕೊತೀನಿ. ಇದು ಸಬ್ಬಕ್ಕಿ ಅದೇ ಸಾಬುದಾನ ಅಂತ ಹೇಳ್ತಾರಲ್ವ, ಬೆಳಗ್ಗೆ ನೆನೆಸಿಟ್ಟಿದೆ ನೋಡಿ ನಾನು ನೀರಲ್ಲಿ. ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ ಚೆನ್ನಾಗಿ ಇವಾಗ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಇಷ್ಟಂದರೆ ಸಾಕು. ಈ ಥರ ನೋಡಿ ಸಾಫ್ಟಾಗಿದೆ. ಇದೇನು ಗೊತ್ತಾ, ಸ್ವಲ್ಪ ನೆನೆಸಿದ್ರೆ ಸಾಕು, ಜಾಸ್ತಿ ಆಗೋಗ್ಬಿಡುತ್ತೆ. ಮತ್ತು ನೀರಲ್ಲಿ ನೆಂದು ದಪ್ಪ ಆಗುತ್ತೆ, ಹಾಗೆಯೇ ಬೆಂದಮೇಲೂ ಕೂಡ ಇನ್ನೂ ದಪ್ಪ ಆಗುತ್ತೆ. ಸೊ ಇವಾಗ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಕಟ್ ಮಾಡ್ಕೊಂಡ್ಮೇಲೆ ಎಷ್ಟೊಂದು ಆಗಿದೆ ಇದು. ಇವಾಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ. ಈ ಥರ ಚಿಕ್ಕದಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ದಪ್ಪ ಹಾಕಿದ್ರೆ ಹಸಿ ಇರುತ್ತೆ. ಕಟ್ ಮಾಡಿದ್ಮೇಲೆ ಇಷ್ಟೊಂದು ಕ್ವಾಂಟಿಟಿ ಆಗಿದೆ ಅಲ್ವಾ, ಇಷ್ಟಾದರೆ ಸಾಕು. ಇವಾಗ ಹಾಲು ಬಿಸಿ ಮಾಡ್ಕೊಳ್ಳೋಣ. ಇದಕ್ಕೆ ಹಾಲು ಬೇಕಾಗುತ್ತಲ್ವ, ಹಾಗಾಗಿ ಇದೇನಂದರೆ ತುಂಬ ಬೇಗ ಯಾರು ಬೇಕಿದ್ರೂ ಮಾಡ್ಕೊಳ್ಬೋದು ಈ ಪಾಯಸನ. ಹಾಲು ಬಿಸಿ ಆಗಲಿ. ಹಾಲು ಚೆನ್ನಾಗಿ ಬಿಸಿ ಆದಮೇಲೆ ಮಾಡ್ಕೊಳ್ಳೋಣ. ಇದು ಹಾಲು ಹಾಕ್ಬಿಟ್ಟು ಮಾಡೋದ್ರಿಂದ ಚೆನ್ನಾಗಿರುತ್ತೆ. ನೀರು ಹಾಗೆ ಇಲ್ಲಿ ಏನೇನು ಬೇಕು ಅಂತ ಇನ್ನೊಂದ್ಸರಿ ಚೆನ್ನಾಗಿ ತೋರಿಸ್ತಾ ಇದ್ದೀನಿ. ತೋರಿಸಿದ್ನಲ್ವ ದ್ರಾಕ್ಷಿ, ಗೋಡಂಬಿ, ಹಾಗೆ ಅದ್ರ ಜೊತೆಗೆ ಇಲ್ಲಿ ಸ್ವಲ್ಪ ಒಂದು ಬೌಲಿಗೆ ನಾನು ಇದು ಶಾವಿಗೆ ಬರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಅಲ್ಲಿ ಶಾವಿಗೆನೂ ತೊಗೊಂಡಿದ್ದೀನಿ. ಎಂತಕ್ಕೆ ಅಂದರೆ, ಬರೀ ನಾವು ಏನು ಸಬ್ಬಕ್ಕಿಲಿ ಮಾಡೋದಕ್ಕಿಂತ ಸ್ವಲ್ಪ ಶಾವಿಗೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಹೇಳ್ಬಿಟ್ಟು. ಇದು ಶಾವಿಗೆ, ಸ್ವಲ್ಪ ಹುರಿದಿರೋವಂಥ ಶಾವಿಗೆ, ಹಾಗೆಯೇ ಇದರೊಳಗಡೆ ಬಾದಾಮಿ ಪುಡಿ ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಹುರಿದು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಹುರಿಯೋದೇನು ತೋರ್ಸೋಕೆ ಹೋಗಿಲ್ಲ, ಯಾಕಂದರೆ ತುಂಬ ಅದು ಈಸಿ ಅಲ್ವಾ, ಎಲ್ರಿಗೂ ಗೊತ್ತಿರುತ್ತೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಹುರಿದ್ರೆ ಆಯಿತು. ಸ್ವಲ್ಪ ಶಾವಿಗೆ ಮತ್ತು ಬಾದಾಮಿ ಪುಡಿ, ಇಷ್ಟು ನೀರೆಲ್ಲ ತೆಗೆದ್ಮೇಲೆ ಇಷ್ಟಾಗಿದೆ ನೋಡಿ ಸಬ್ಬಕ್ಕಿ. ಇದು ಎರಡು ಮಿಕ್ಸ್ ಮಾಡಿ ಮಾಡೋಣ. ಹಾಗೆ ಇಲ್ಲಿ ಕೆನೆ ಚೆನ್ನಾಗಿ ಬಂದಿದೆ ನೋಡಿ ಹಾಲಲ್ಲಿ.
ಈಗ ತುಪ್ಪಕ್ಕೆ ಫಸ್ಟ್ ನನಗೆ ಗೋಡಂಬಿ ಮತ್ತು ಬಾದಾಮಿನ ಹಾಕ್ತೀನಿ. ದ್ರಾಕ್ಷಿ ಆಮೇಲೆ ಹಾಕೊಳ್ಳೋಣ. ದ್ರಾಕ್ಷಿನ ನಾನು ಅದೊಂದು ಸರಿ ಸಪ್ರೇಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಲೋ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳೋಣ, ಯಾಕಂದರೆ ಸೀದೋಗ್ಬಿಡುತ್ತಲ್ವ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಚಿಕ್ಕದಾಗ ಮಾಡ್ಕೊಳ್ಳಿ, ಟ್ರೈ ಮಾಡಿ ನೋಡಿ ಒಂದ್ಸಲಿ, ಖಂಡಿತ ಇಷ್ಟ ಆಗುತ್ತೆ ಇದು ನಿಮಗೆಲ್ಲ. ಯಾಕಂದರೆ ಹಸಿ ಇರಬಾರ್ದು, ದಪ್ಪ ದಪ್ಪ ಇದ್ರೆ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಾಲು ಕುದೀತಾ ಇರಬೇಕಾದ್ರೆ ನಿಮಗೆ ಎಷ್ಟು ಬೇಕು ಸಕ್ಕರೆ ನೋಡಿಕೊಂಡು ಅಷ್ಟು ಹಾಕ್ಕೊಳ್ಳಿ. ನಾನು ಇವಾಗ ಸಕ್ಕರೆನೂ ಹಾಕಿದ್ದೀನಿ. ಸಕ್ಕರೆ ಹಾಕಿ ಹಾಲು ಬಿಸಿಯಾಗಿದೆ. ಇಲ್ಲಿ ಇದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ. ಇವಾಗ ಹಾಲಿಗೆ ನಾನು ಶಾವಿಗೆ ತೊಗೊಂಡಿದ್ನಲ್ವ ಆವಾಗಲೇ, ಶಾವಿಗೆ ಇದನ್ನ ಹಾಕೊಳ್ತೀನಿ. ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ರಿಂದ 10 ನಿಮಿಷದೊಳಗಡೆ ಶಾವಿಗೆ ಎಲ್ಲ ಬೆಂದ್ಬಿಡುತ್ತೆ. ಫುಲ್ ಇದೇನಿತ್ತು ಅದನ್ನೆಲ್ಲ ಹಾಕೊಳ್ತೀನಿ. ಇದರಲ್ಲೇ ಏಲಕ್ಕಿ ಪುಡಿ ಹಾಗೆ ಶಾವಿಗೆ ಮತ್ತು ಬಾದಾಮಿ ಪುಡಿ 3 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನಾನು. ಇವಾಗ ಶಾವಿಗೆ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳಿ. ಅದು ಈ ಸಬ್ಬಕ್ಕಿನ ನೀವು ಬೇಕಂದರೆ ತುಪ್ಪದಲ್ಲಿ ಉದ್ಬಿಟ್ಟು ಪಾಯಸದಲ್ಲಿ ಅಂದರೆ ಹಾಲಿಗೆ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಳಿ. ಸೊ ದಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ನೋಡ್ತಾ ಇರ್ಬೋದು, ನೀವು ಗೊತ್ತಾಗುತ್ತೆ. ಚೆನ್ನಾಗಿ ನೆನೆಸಿದ್ದೀನಿ ನೀರಲ್ಲಿ. ಚೆನ್ನಾಗಿ ನೆಂದಿದೆ. ಫುಲ್ಲು ಒಂದು 4 to 5 ಅವರ್ಸ್ವರೆಗೂ ನೆಂದಿದೆ. ಹಾಗಾಗಿ ನಾನು ಡೈರೆಕ್ಟಾಗಿ ಹಾಲೊಳಗಡೆ ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕೊಳ್ಳಿ. ಇವಾಗ ದ್ರಾಕ್ಷಿ ಇತ್ತಲ್ವ ಅದನ್ನು ಹುರ್ಕೊಳ್ಳೋಣ. ಇದು ಶಾವಿಗೆ ಎಲ್ಲ ಬೆಂದಿದೆ. ಇವಾಗ ನಾನು ಇದಕ್ಕೇನೆ ಸಬ್ಬಕ್ಕಿನ ಡೈರೆಕ್ಟಾಗಿ ಹಾಕ್ಕೊಳ್ತೀನಿ. ಬೇಗ ಬೆಂದ್ಬಿಡುತ್ತೆ ಇದು, ತುಂಬ 5 ನಿಮಿಷದಲ್ಲೆಲ್ಲ ಬಂದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಯಾರಿಗೆಲ್ಲ ಈ ಥರ ಸಬ್ಬಕ್ಕಿ ಪಾಯಸ ಅಂದರೆ ಇಷ್ಟ. ನನಗಂತೂ ತುಂಬ ಇಷ್ಟ ಆಗಿದೆ ಇತ್ತೀಚೆಗೆ. ಬೇಕಂದರೆ ಓವರ್ ನೈಟ್ ನೆನೆಸಿಡಿ, ಬೆಳಗ್ಗೆ ಎದ್ದಿದ ತಕ್ಷಣ ಮಾಡ್ಕೊಳ್ಬೋದು. ಇಲ್ಲಾಂದರೆ 4 ರಿಂದ 5 ಅವರ್ ನೆಂದರೆ ಸಾಕು. ಇದರಲ್ಲಿ ನಾನು ಏಲಕ್ಕಿ ಪುಡಿ, ಸಕ್ಕರೆ ಎಲ್ಲ ನಾನು ಇದು ಮಿಕ್ಸ್ ಮಾಡ್ಕೊಂಡಿದ್ದೆ. ಅದೊಂದು ಮಾತ್ರ ತೋರಿಸಿಲ್ಲ ಅಷ್ಟೇ. ನಿಮಗೆ ಶುಗರ್ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಆವಾಗಲೇ ಹುರ್ಕೊಂಡಿದ್ನಲ್ವ ದ್ರಾಕ್ಷಿ, ಗೋಡಂಬಿ ಅದನ್ನೆಲ್ಲ ಸೇರಿಸ್ಕೊಳ್ತೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿನೆಲ್ಲ ಸೇರಿಸ್ಕೊತೀನಿ.
ಇವಾಗೆಲ್ಲ ಮಿಕ್ಸ್ ಮಾಡೋಣ. ತುಂಬ ಬೇಗ ಆಗುತ್ತೆ, ಟ್ರೈ ಮಾಡಿ ನೀವು ಒಂದ್ಸಲಿ ಮನೆಯಲ್ಲಿ. ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ವಾ. ಅಷ್ಟೇ, ಒಂದು 5 ನಿಮಿಷ ಆದಮೇಲೆ ಆಫ್ ಮಾಡಿಬಿಟ್ಟು ಆಫ್ ಮಾಡಿದ್ರೆ ಪಾಯಸ ರೆಡಿನೇ ಆಗೋಗ್ಬಿಡುತ್ತೆ. ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಇದು ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಜಾಸ್ತಿನೇ ರೋಸ್ಟ್ ಆಯಿತು, ಹಾಗಾಗಿ ಬ್ಲ್ಯಾಕ್ ಕಾಣಿಸ್ತಾ ಇದೆ. ಸ್ವಲ್ಪ ಉರಿ ಏನೋ ಲೋ ಫ್ಲೇಮ್ ಇಟ್ಕೊಂಡು ನೀವು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಆಲ್ರೆಡಿ ಸಬ್ಬಕ್ಕಿ ಎಲ್ಲ ಬೆಂದಿದೆ. ಇಷ್ಟೇ, ಪಾಯಸ ರೆಡಿನೇ ಆಗೋಯ್ತು. ಪಾಯಸ ರೆಡಿ ಆಯಿತು. ಇವಾಗ ನಾನೊಂದು ಬೌಲಿಗೆ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಬೇಗ ರೆಡಿ ಆಯಿತು ಈ ಪಾಯಸ. ಬೇಗನೆ ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ. ನಿಮಗೇನಾದರೂ ಯಾವುದಾದ್ರೂ ಹಬ್ಬ ಅಥವಾ ಫಂಕ್ಷನ್ಸ್ ಏನಾದರೂ ಇದ್ದರೆ ಇದನ್ನ ಮಾಡ್ಕೊಳ್ಬೋದು. ಇನ್ನೂ ಗಟ್ಟಿ ಬೇಕು ಅಂತಂದರೆ ನೀವು ಏನು ಕಂಡೆನ್ಸ್ಡ್ ಮಿಲ್ಕ್ ಬರುತ್ತಲ್ವ, ಅದನ್ನ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಾನು ಬರೀ ಹಾಲಲ್ಲಿ ಗಟ್ಟಿ ಹಾಲಲ್ಲಿ ಮಾಡ್ಕೊಂಡಿದ್ದೇನೆ, ಹಾಗಾಗಿ ನಾನು ಅದೇನು ಯಾವುದನ್ನು ಹಾಕಿಲ್ಲ. ನೀರಲ್ಲಿ ಮಾಡಬೇಡಿ, ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಜವಾಗ್ಲೂ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇದು ಬಿಸಿದಲ್ಲಿ ಇರಬೇಕಾದ್ರೆ ತಿನ್ನೋದಕ್ಕಿಂತ ಸ್ವಲ್ಪ ತಣ್ಣಗಾದ್ಮೇಲೆ ತಿಂದ್ರೇ ಚೆನ್ನಾಗಿರುತ್ತೆ. ಇವಾಗಿನ್ನೂ ಬಿಸಿ ಇದೆ ಇದು, ಹಾಗಾಗಿ ನಾನು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ತಿನ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತಾ? ಪ್ಲೀಸ್ ಹೇಗನ್ನಿಸ್ತು ಅಂತ ಹೇಳಿ ನನಗೆ. ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಲಾಸ್ಟಲ್ಲಿ ನಾನು ಫೋಟೋ ಕೂಡ ಆ್ಯಡ್ ಮಾಡ್ತೀನಿ ಯಾವ ಥರ ಬಂದಿದೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್.